ಸಂದೀಪ್ ಬಸಪ್ಪನವರ ಮಗನಾದ ಅಶೋಕ್ ಕುಮಾರ್ ಅವರು ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ, ಅಹೋರಾತ್ರಿ ಬನ್ನಿ ವಿರೂಪಾಕ್ಷ ಅಂತ ಕರೆದಿದ್ರು. ಕುದಿಯದ ರಕ್ತ ರಕ್ತವೇ ಅಲ್ಲ, ಮಿಡಿಯದ ಹೃದಯ ಹೃದಯವೇ ಅಲ್ಲ. ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟ ಶಿವಮೊಗ್ಗ ಪಾಲಿಕೆಯ ರಸ್ತೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮ ಶೆಡ್ ನಿರ್ಮಾಣ, ಇದರಿಂದ ನಾಗರಿಕರಿಗೆ ತುಂಬಾ ಅಡಚಣೆಯಾಗಿದೆ. ಇದರ ತೆರವಿಗೆ ಮಹಾನಗರ ಪಾಲಿಕೆ ಕರ್ತವ್ಯ ಪಾಲನೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಾ ಇದ್ದೇವೆ. ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಶಿವಮೊಗ್ಗದ ಕಾರ್ಪೊರೇಷನ್ ಎದುರುಗಡೆ ಅಹೋರಾತ್ರಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಸಮಾಜ ಚಿಂತಕರು, ಹಿರಿಯರು, ಎಲ್ಲ ನಮ್ಮ ಹಿತೈಷಿಗಳು ಎಲ್ಲ ಇವತ್ತಿನ ದಿವಸ ಸೇರಿದ್ದಾರೆ. ಶಿವಮೊಗ್ಗ ನಗರದ ವಿನೋಬ್ ನಗರದಲ್ಲಿ ಪ್ರಾಧಿಕಾರದ ಎದುರುಗಡೆ ರಸ್ತೆಯಲ್ಲೇ ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ. ಏನು ನಾಚಿಕೆಡಿನ ಸಂಗತಿರಿ, ಹೋರಾಟ ಮಾಡಿ ಇವತ್ತು ಅಧಿಕಾರದಲ್ಲಿದ್ದರೆ ನಿರ್ಲಕ್ಷ್ಯ ಮಾಡಿದರೆ ಹೇಗ್ರಿ ಆಗುತ್ತೆ. ಅಲ್ಲಿ ಮುಂದೆ ರಾತ್ರಿ ಹೊತ್ತು ಅನೈತಿಕ ಚಟುವಟಿಕೆ ನಡೆದು ಏನಾರು ಅನಾಹುತ ಆದರೆ ಯಾರು ಕೇಳೋರಿದ್ದಾರೆ, ಯಾರು ಹೇಳೋರಿದ್ದಾರೆ? ಹೆಣ್ಮಕ್ಳೆಲ್ಲ ತುಂಬ ಓಡಾಡ್ತಾ ಇರ್ತಾರೆ. ನಾನು ಶಿವಮೊಗ್ಗ ವಿರೂಪಾಕ್ಷ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ಪ್ರತಿಭಟನೆಗೆ ಒಂದು ಅಂತ್ಯ ಸಿಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.